ದೇವರ ಸನ್ನಿಧಾನಕ್ಕೆ ಬಂದು ಏನೊಂದು ಅಪವಾದ ಬಂದಿದೆ ಅಂತ ಅಪವಾದಗಳಿಂದ ಮುಂದೆ ಬರಬಾರ್ದು. ಏನೊಂದು ಅಪವಾದ ಮಾಡಿದ್ದಾರೆ ಅವರಿಗೆ ಕೂಡ ಸದ್ಬುದ್ಧಿ ಕೊಟ್ಟು ಇನ್ನು ಮುಂದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡದಾಗೆ ಸಂಪೂರ್ಣ ಅನುಗ್ರಹ ಮಾಡತಕ್ಕಂಥ ವೃತ್ತಿ ಕ್ಷೇತ್ರ ಹಾಗೆ ರಾಜಕೀಯ ಕ್ಷೇತ್ರ ಉತ್ತರೋತ್ತರ ಬೆಳವಣಿಗೆ ಆಗುವಾಗ ಅನುಗ್ರಹ ಮಾಡಿ ಉನ್ನತ ಪದವಿ ಕೂಡ ಸಿಕ್ಕುವಾಗಿ ಅನುಗ್ರಹಿಸಿ ಅದಕ್ಕೆ ಬರತಕ್ಕಂತಹ ಅನ್ಯರಿಂದ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ಸಂಪೂರ್ಣ ಪರಿಹಾರ ಮಾಡಿ ಸುಮ್ಮನೆ ಅಪವಾದ ಹಾಕಿದ್ದಾರೆ ಅವರಿಗೆ ಶ್ರೀ ಮಹಾಲಿಂಗೇಶ್ವರನೇ ಸದ್ಬುದ್ಧಿ ಅಥವಾ ಅದಕ್ಕೆ ಬೇಕಾದಂಥ ಶಿಕ್ಷೆ ಯಾವುದನ್ನು ಬೇಕಾದರೂ ಕೊಡ್ಬೋದು ಅಂತ ಈ ನಡೆಯಲ್ಲಿ ನಾವು ಮಾಡತಕ್ಕಂಥ ಪ್ರಾರ್ಥನೆ ಅಂತಹ ದುಷ್ಟ ಅರಿಷ್ಟಗಳು ಎಲ್ಲವೂ ಇವತ್ತಿನಿಂದ ನಿವೃತ್ತಿಯಾಗಿ ಅವರು ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯಕ್ಕೆ ಮಹಾಲಿಂಗೇಶ್ವರನ ಅನುಗ್ರಹ ಅವರ ಕುಲದೇವರು ದೇವರ ಅನುಗ್ರಹ ಸಿಕ್ಕಿ ಎಲ್ಲ ಕಾರ್ಯಕ್ಕೆ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಹೋಗ್ತಾ ಅದೇ ರೀತಿಯಾಗಿ ಮಹಾಲಿಂಗೇಶ್ವರನ ನಡೆಯಲ್ಲಿ ಬಂದು ಮಾಡ್ತಕ್ಕಂಥ ಪ್ರಾರ್ಥನೆ ಉತ್ತರೋತ್ತರ ಬೆಳಗಬೇಕು. ಬರತಕ್ಕಂಥ ವಿಘ್ನಗಳು ಸಮಸ್ಯೆ ಎಲ್ಲ ದೂರೀಕೃತವಾಗಿ ಇಲ್ಲಿ ಯಶಸ್ಸನ್ನು ಕೊಟ್ಟು ಮನಸ್ಸೋಬಿಟ್ಟು ಅನುಗ್ರಹ ಮಾಡಿ ಆ ಪರಿವಾರದವರೆಲ್ಲ ಸೇರಿ ಇವತ್ತಿನ ದಿವಸ ಮಾಡತಕ್ಕಂಥ ಪ್ರಾರ್ಥನೆಗೆ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹಿಸಿ ಇನ್ನು ಮುಂದೆಯೂ ಕೂಡ ಸಂಘಟನೆ ಹಾಗೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಐಕ್ಯಮತ್ಯದಿಂದ ಇರುವ ಹಾಗೆ ಆ ಅರುಣಣ್ಣನಿಗೆ ಎಲ್ಲರೂ ಉತ್ತರೋತ್ತರ ಸಹಕಾರ ಕೊಡುವಾಗೆ ಮಹಾಲಿಂಗೇಶ್ವರ ಅನುಗ್ರಹ ಮಾಡಿ ಕಾಪಾಡತಕ್ಕಂಥ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರಿಗೆ ಸ್ವಾಮಿ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಯಿ ಉಳ್ಳಾಳ್ತಿಯನ್ನು ಮನಸಾರೆ ಸ್ಮರಿಸಿಕೊಂಡು ನಡೆದಿರತಕ್ಕಂಥ ಘಟನೆಯ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂಥ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಪ್ರಸನ್ನ ಮಾರ್ತರವರು ತಿಳಿಸಿದ್ದಾರೆ. ಕಳೆದ 35 ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಿಂದುತ್ವದ ಮತ್ತು ಸಮಾಜದ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ನಾನು ಮಾಡಿಕೊಂಡು ಬಂದಿದ್ದೇನೆ. ಹಲವಾರು ಅಪವಾದಗಳು ರಾಜಕೀಯ ಷಡ್ಯಂತರ ಮುಖಾಂತರ ನನ್ನನ್ನು ಮುಗಿಸಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ನಡೆದಿರತಕ್ಕಂಥ ಅನೇಕ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಅದು ಶನಿ ಪೂಜೆಯ ಸಂದರ್ಭದಲ್ಲಿ ಆಗಿರತಕ್ಕಂತಹ ಘಟನೆಗಳಿರ್ಬೋದು, ಅಕ್ಷತಾ ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿರತಕ್ಕಂತಹ ಸಂದರ್ಭದಲ್ಲಿರ್ಬೋದು, ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ ಅನ್ನತಕ್ಕಂಥ ಯೋಚನೆಯಲ್ಲಿ ನಡೆದಿರತಕ್ಕಂತಹ ಘಟನೆಗಳಿರ್ಬೋದು, ಸೌಮ್ಯ ಕೊಲೆ ಪ್ರಕರಣದ ಘಟನೆಯ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಅನೇಕ ನನ್ನ ವಿರುದ್ಧದ ಷಡ್ಯಂತರಗಳ ಬಗ್ಗೆ ಪುತ್ತೂರಿನ ಮತ್ತು ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಕಾಣದ ಕೈಗಳು ವ್ಯವಸ್ಥಿತವಾಗಿರತಕ್ಕಂಥ ಪಿತೂರಿಯಿಂದ ಈ